ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಅಗೇನ್ ಕುಕ್ಕರ್ ರೆಸಿಪಿ, ಸೊ ಸೂಪರ್ ರೆಸಿಪಿ ಹೇಗಿತ್ತು ಅಂತ ನೋಡೋಣ. ಮೊದಲನೇದಾಗಿ ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸೋರೆಕಾಯಿ ಸಾಂಬಾರು. ಸೊ ಕುಕ್ಕರ್ ರೆಸಿಪಿ ಇದು. ಒಂದೇ ಏಟಿಗೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೀನಿ, ಸೋರೆಕಾಯಿ, ಹಾಗೆ ತೊಳೆದು ಎತ್ತಿಟ್ಕೊಂಡಿರೋಂಥ ತೊಗರಿಬೇಳೆ, ಇದೆಲ್ಲದನ್ನು ರೆಡಿಯಾಗಿದೆ. ಇವಾಗ ನಾವು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರಿಗೆ ಸ್ಟಾರ್ಟಿಂಗೇನೆ ಒಗ್ಗರಣೆ ಹಾಕೋಬೋದು, ಲಾಸ್ಟಿಗೆ ಕೂಡ ಒಗ್ಗರಣೆ ಹಾಕೋಬೋದು, ಅದು ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಹೇಗಿಷ್ಟ ನೀವು ಹಾಗೆ ಮಾಡ್ಕೋಬೋದು. ಸೊ ಇದೊಂದು ಈಸಿ ರೆಸಿಪಿ. ನಿಮ್ಗೆ ಯಾವಾಗಾದರೂ ಸಾಂಬಾರು ಮಾಡಲಿಕ್ಕೆ ಬೇಜಾರಾದರೆ ಬೇಗ ಕ್ವಿಕ್ಕಲ್ಲಿ ½ ಅವರಲ್ಲೇ ನೀವು ಈ ರೆಸಿಪಿ ಮಾಡ್ಕೊಂಬಿಡ್ಬೋದು. ಸೊ ಫಟಾಫಟ ಅಂತ ಆಗೋಗುತ್ತೆ. ಸೊ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಲಾಸ್ಟಿಗೆ ನಾನು ಸಾಂಬಾರೆಲ್ಲ ಆದ ನಂತರ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಸಾಂಬಾರನ್ನೇ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ, ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಇದಕ್ಕೆ ನೀವು ಮಸಾಲೆ ಇಂಟ್ರೆಸ್ಟ್ ಇದ್ದರೆ ಹಾಕೋಬೋದು, ಇಲ್ಲ ಬೇಳೆ ಹಾಕಿರ್ತೀರಲ್ವ, ಸೊ ಸ್ವಲ್ಪ ತಿಕ್ಕಾಗೆ ಬರುತ್ತೆ ಸಾಂಬಾರು, ಏನೂ ತೊಂದರೆ ಇಲ್ಲ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಖಾರದ ಪುಡಿ ಕೂಡ ಬಳಸ್ಬೋದು. ಹಾಗೆ ಒಂದು ಟೊಮೆಟೊ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋರೆಕಾಯಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ನಿಮಗೆ ಹೇಗಿಷ್ಟ ನೋಡಿಕೊಂಡು ಅದೇ ರೀತಿ ನೀವು ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲಲ್ಲಿ ತುಂಬ ರೆಸಿಪೀಸ್ ಇದೆ, ನೀವು ನೋಡ್ಬೋದು. ಯಾವುದಾದ್ರೂ ರೆಸಿಪೀಸ್ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ನಾನು ಸ್ವಲ್ಪ ತೊಗರಿಬೇಳೆ ಏನು ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಮಾಲ್ ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿಯೇ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಸೋರೆಕಾಯಿನ ಹಾಕೋಬೇಕು. ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ನಾನು ಯಾವುದನ್ನು ಮಸಾಲೆ ರುಬ್ಕೊಂಡು ಇದಕ್ಕೆ ಬಳಸ್ತಾ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಸಾಂಬಾರ್ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಎಲ್ಲ ಏನಾದ್ರು ರುಬ್ಕೊಂಡು ಹಾಕೊಳ್ಳೋದಿದ್ರೆ ಅದ್ರ ಜೊತೆ ಕೂಡ ನೀವು ಸಾಂಬಾರ್ ಪುಡಿ ಹಾಕ್ಕೊಂಡು ರುಬ್ಕೊಂಡು ಹಾಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ಈ ಥರ ಡೈರೆಕ್ಟಾಗಿ ಕೂಡ ಹಾಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನು ಬಳಸಿರೋದ್ರಿಂದ ನಾನು ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಸೊ ಈ ಸಾಂಬಾರು ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ, ನಿಮಗೆ ಯಾವಾಗ ಬೇಕಾದರೂ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ರೈಸು ತುಪ್ಪ ಮತ್ತು ಈ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಲ್ಲಿ ವಾಟರ್ ಕಂಟೆಂಟ್ ಚೆನ್ನಾಗಿರುತ್ತೆ. ಡಯಟ್ ಮಾಡೋರಿಗೂ ಕೂಡ ಇದು ಒಳ್ಳೆ ರೆಸಿಪಿ. ಯಾರು ಡಯಟ್ ಮಾಡ್ತಾ ಇರ್ತಾರೆ ಅವರು ಸೋರೆಕಾಯಿನ ಬಳಸ್ಬೋದು, ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ. ನಾವು ಹೇಗೆ ಕುಂಬಳಕಾಯಿ ಬಳಸ್ತೀವೋ ಹಾಗೆ ನಾವು ಸೋರೆಕಾಯಿನ ಕೂಡ ಬಳಸ್ಕೋಬೋದು. ಇದೇ ರೀತಿ ನಾವು ಕುಂಬಳಕಾಯಿ ಸಾಂಬಾರು ಕೂಡ ಮಾಡ್ಕೋಬೋದು, ಅದನ್ನು ಕೂಡ ಇದೇ ರೀತಿ ಕಟ್ ಮಾಡಿಕೊಂಡು ನಾವು ಬಳಸ್ಬೋದು. ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಸೊ ನೀವು ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕು, ಸಾಂಬಾರ್ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ನೋಡಿಕೊಂಡು ಅದಕ್ಕೆ ತಕ್ಕನೆ ನೀರು ಹಾಕೋಬೋದು. ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ಸಾಂಬಾರು ಸ್ವಲ್ಪ ತೆಳಗೆ ಬರುತ್ತೆ, ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಲ್ಲ ಚೆಕ್ ಮಾಡಿಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ನ ಕೂಗಿಸ್ಕೋಬೇಕು. ನಾನಿಲ್ಲಿ 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ, ಅವಶ್ಯಕತೆ ಬಿದ್ದರೆ ನೀವು 3 ವಿಜಿಲ್ ಕೂಡ ಕೂಗಿಸ್ಕೋಬೋದು. ಸೊ ಸಾಂಬಾರು ಇವಾಗ ಆಗಿದೆ, ಕುಕ್ಕರೆಲ್ಲ ಸ್ವಲ್ಪ ಆರಿದ ನಂತರ ತೆಗಿತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದು ಸಿಂಪಲ್ ಆಗಿರೋವಂಥ ಕುಕ್ಕರ್ ರೆಸಿಪಿ. ಈಗ ನೀವು ಇದಕ್ಕೆ ಒಗ್ಗರಣೆ ಹಾಕೋಬೋದು. ಸೊ ಸೂಪರಾಗಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ಒಂದೊಳ್ಳೆ ಒಗ್ಗರಣೆ ಕೊಟ್ಕೊಳ್ತೀನಿ. ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಪ್ಯಾನಿನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಪ್ಪದ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆನೂ ಕೂಡ ಬಳಸ್ಬೋದು, ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿ ಕೂಡ ಬಳಸ್ಬೋದು, ಬರೀ ತುಪ್ಪ ಕೂಡ ನೀವು ಬಳಸ್ಬೋದು. ನಾನು ಬರೀ ತುಪ್ಪದಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು 3 to 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಮಾಡುವಾಗ ಸ್ವಲ್ಪ ಎಣ್ಣೆ ಬಳಸಿದ್ವಿ. ಸೊ ಈಗ ನಾನು ತುಪ್ಪದ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಚಾಯ್ಸ್, ನೀವು ಏನು ಬೇಕಾದ್ರೂ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ನೀವು ಬಳಸ್ಬೋದು. ಸೊ ಸ್ವಲ್ಪ ತುಪ್ಪ ಕಾಯಬೇಕು, ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾವು ಯಾವುದೇ ಬೇಳೆ ಸಾಂಬಾರು ಮಾಡಿದ್ರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ತುಂಬಾ ಅಗತ್ಯ. ಸೊ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೀವು ಒಗ್ಗರಣೆ ಕೊಡುವಾಗ ನೋಡಿಕೊಂಡು ಸಾಂಬಾರು ಯಾವ್ದು ಮಾಡಿರ್ತೀವಿ ನೋಡಿಕೊಂಡು ಅದಕ್ಕೆ ತಕ್ಕಾಗಿ ಒಗ್ಗರಣೆ ಕೊಟ್ಟರೆ ತುಂಬಾ ಸಾಂಬಾರು ರುಚಿಯಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಅಂತೂ ಇರಲೇಬೇಕು, ಯಾವುದೇ ಬೇಳೆ ಸಾಂಬಾರಿಗೂ ಬೆಳ್ಳುಳ್ಳಿ ಹಾಕ್ತಾಯಿದ್ರೆ ಚೆನ್ನಾಗಿರಲ್ಲ. ಸೊ ಬೆಳ್ಳುಳ್ಳಿ ಗೆಡ್ಡೆ ತುಂಬ ದೊಡ್ಡದಾಗಿರೋದ್ರಿಂದ ಅದನ್ನು ಸ್ವಲ್ಪ ಕಟ್ ಮಾಡಿ ಬಳಸ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ಲೇಮ್ನ ಲೋಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸಿಡಿದ್ಬಿಡುತ್ತೆ. ಸೊ ಎಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ಗೆ ಹಾಕ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಸಾಂಬಾರಿಗೆ ಹಾಕಿದ ನಂತರ ಸ್ವಲ್ಪ ಯಾವಾಗೂ ಒಂದು ಕುದಿಸ್ಕೊಳ್ತೀನಿ ಸಾಂಬಾರನ್ನ, ಅದು ಇನ್ನೂ ಆವಾಗ ರುಚಿಯಾಗಿರುತ್ತೆ. ಕೆಲವರು ಹಂಗೆ ಒಗ್ಗರಣೆ ಕೊಟ್ಟ ತಕ್ಷಣ ಮುಚ್ಚಿಡ್ತಾರೆ, ಅದು ಕೂಡ ಮಾಡ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೋಬೋದು. ನಾನು ಸಾಂಬಾರನ್ನ ಒಂದು ಕುದಿಯಷ್ಟು ಒಗ್ಗರಣೆ ಹಾಕಿದ ನಂತರ 1 ಕುದಿಯಷ್ಟು ಕುದಿಸ್ಕೊಳ್ತೀನಿ. ಆ ಥರ ಮಾಡೋದ್ರಿಂದ ನನಗೆ ಸಾಂಬಾರು ಇನ್ನೂ ರುಚಿ ಅನಿಸುತ್ತೆ. ಸೊ ಹಾಗಾಗಿ ಆ ಥರ ಮಾಡ್ಕೊಳ್ತೀನಿ. ಸೊ ಈಗ ಸಾಂಬಾರು ರೆಡಿ ಇತ್ತಲ್ಲ, ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ.
ಸೊ ಯಾವಾಗೂ ಮಸಾಲೆ ಅದು ಇದು ಕಾಯೆಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾ ಇರ್ತೀವಿ ಸಾಂಬಾರು. ಸೊ ಡಿಫ್ರೆಂಟಾಗಿರಲಿ ಅಂದಾಗ ಈ ಥರ ನೀವು ಸಿಂಪಲ್ಲಾಗಿ ಸಾಂಬಾರನ್ನ ಈಸಿಯಾಗಿ ಕುಕ್ಕರಲ್ಲಿ ಒಂದೇ ಏಟಿಗೆ ಒಂದು ಅರ್ಧ ಗಂಟೆಲೇ ಮಾಡ್ಕೊಂಬಿಡ್ಬೋದು. ಅದು ತುಂಬ ರುಚಿಯಾಗಿ ಕೂಡ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವೇನಾದರೂ ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ನೀವು ಮರಿಬೇಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.